ಹಾಯ್, ಇದು ನನ್ನ ಡ್ರಾಯಿಂಗ್ ಬುಕ್. ನಾನು ಸ್ಟಡಿ ಮಾಡುವಾಗ ಡ್ರಾ ಮಾಡಿದ್ದು, ಹಾಗೆ ನಾನು ಇವತ್ತಿನವರೆಗೂ ಇಟ್ಕೊಂಡು ಬಂದಿದ್ದೀನಿ. ಯಾಕಂದರೆ ಇಂಪಾರ್ಟೆಂಟ್ ಡ್ರಾಯಿಂಗ್ ಮಾಡಿದ್ದೀನಿ ಅಂತೇಳಿ ನಿಮ್ಮ ಮುಂದಿದ್ದೆ ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾರ್ನಿಂಗ್ ನಾನು ಇಲ್ಲಿ ರೊಟ್ಟಿ ಮಾಡೋಣ ಅಂತ ಹೇಳ್ಕೊಂಡು ಸ್ಟವ್ ಹಚ್ಕೊಳ್ತಾ ಇದ್ದೇನೆ. ಆ್ಯಕ್ಚುಲಿ ಇಲ್ಲಿ ಮಲೆನಾಡ ಅಕ್ಕಿ ರೊಟ್ಟಿ ಸ್ಪೆಷಲಾಗಿ ಮಾಡ್ತಾರೆ. ಅದೇ ಥರ ಟ್ರೈ ಮಾಡೋಣ ಅಂತ ಹೇಳ್ಕೊಂಡು ಒಂದೆರಡು ಸಾರಿ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಜಸ್ಟ್ ಅಕ್ಕಿ ಹಿಟ್ಟಷ್ಟೇ ಹಾಕಿ ರೊಟ್ಟಿ ಮಾಡೋದಕ್ಕೂ ಈ ರೀತಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಟೇಸ್ಟಲ್ಲೂ ಕೂಡ. ಸೊ ನೋಡೋಣ ಅಂತ ಹೇಳ್ಕೊಂಡು ನಾನು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು, ತಿನ್ನುವಾಗಲೂ ತುಂಬ ಟೇಸ್ಟಿಯಾಗಿ ಬಂತು. ಹಾಗಾಗಿ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಮಾರ್ನಿಂಗ್ ರೈಸನ್ನು ಮಾಡ್ಕೊಬಿಟ್ಟು ಅದರ ಪ್ರಮಾಣದಷ್ಟೇ ಅಕ್ಕಿ ಹಿಟ್ಟನ್ನು ತೊಗೊಂಡು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಯಾಕಂತ ಕೇಳಿದರೆ ರೈಸ್ ಸ್ವಲ್ಪ ಸ್ಮೂತಾಗಿ ಮಾಡ್ಕೊಳ್ಬೇಕು. ಯಾಕಂದರೆ ನಾದಲಿಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ಸ್ಮೂತಾಗಿ ಬರುತ್ತೆ. ಇಲ್ಲಾಂದರೆ ರೈಸ್ ಹೇಗಿರುತ್ತಲ್ಲ, ರೈಸ್ ಆದಮೇಲೆ ಗಟ್ಟಿಯಾಗಿ ಬಂದುಬಿಡುತ್ತೆ. ಹಾಗೆ ಅಕ್ಕಿ ರೊಟ್ಟಿಯನ್ನು ಮಾಡಿಕೊಂಡೆ. ಅಕ್ಕಿ ರೊಟ್ಟಿ ಕೆಂಡದಲ್ಲಿ ಸುಟ್ಟರೆ ಅದರ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಸುಟ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಓಕೆ, ಹಾಗೆ ನಾವು ಡ್ರಾಯಿಂಗನ್ನು ಮಗಳಿಗೂ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಹೇಳ್ಕೊಡೋಣ ಅಂಥೇಳಿ. ಅವಳಿಗೆ ಇಷ್ಟು ದಿನ ವಾಟರ್ ಪೇಂಟಿಂದ ಪೇಂಟಿಂಗ್ ಮಾಡ್ತಾಯಿದ್ಲು. ಹಾಗೆ ಬೇಸಿಕ್ಕಿಂದ ಹೇಳ್ಕೊಡೋಣ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಲೈನ್ಸನ್ನು ಡ್ರಾ ಮಾಡಿ ಸ್ಟ್ರೈಟಾಗಿ ನೀಟಾಗಿ ಮಾಡಿಸೋಣ ಅಂತ ಹೇಳ್ಕೊಂಡು ಡ್ರಾಯಿಂಗನ್ನು ಹೇಳ್ಕೊಡ್ತಾ ಇದ್ದೇನೆ. ಆ್ಯಕ್ಚುಲಿ ಹೆರಿಡಿಟಿ ಅದು. ನನಗೂ ಡ್ರಾಯಿಂಗ್ ಚೆನ್ನಾಗಿ ಬರುತ್ತೆ, ಅಂದಮೇಲೆ ಅವಳಿಗೂ ಬರುತ್ತೆ. ಆದರೂ ಕೂಡ ಬೇಸಿಕ್ಕಿಂದನೂ ಸ್ವಲ್ಪ ಎಫರ್ಟ್ ಹಾಕಿ ಕ್ಲಾಸಸ್ ಟೈಪಲ್ಲಿ ಅವಳಿಗೆ ಮಾಡ್ಕೊಳ್ತಾ ಹೋಗಿ ಹೆಲ್ಪ್ ಆಗುತ್ತಲ್ಲ ಅಂತ ಹೇಳ್ಕೊಂಡು ಈ ರೀತಿ ಮಾಡ್ತಾಯಿದ್ದೆ. ಹಾಗೆ ಮಾಡ್ತಾ ಇರುವಾಗ ನನ್ನ ಡ್ರಾಯಿಂಗ್ ಬುಕ್ಕು ಸಿಕ್ಕತ್ತೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಡಿ ಎಡ್ ಮಾಡುವಾಗ ಆ್ಯಕ್ಚುಲಿ ಡ್ರಾಯಿಂಗು ಪೀರಿಯಡ್ ಇತ್ತಲ್ಲ, ಆ ಟೈಮಲ್ಲಿ ಡ್ರಾಯಿಂಗ್ ಮಾಡಿರುವಂತಹ ಒಂದು ಡ್ರಾಯಿಂಗ್ ಶೀಟನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಆ ಡ್ರಾಯಿಂಗ್ ಶೀಟ್ ಡ್ರಾಯಿಂಗ್ ನೋಟ್ಬುಕ್ಕಲ್ಲಿ ಪ್ರೇಮ, ರಾಣಿ ಮುಖರ್ಜಿ, ಕೃಷ್ಣ, ಹೀಗೆ ಬೇರೆ ಬೇರೆ ರೀತಿ ಬೇರೆ ಬೇರೆಯವ್ರದ್ದು ಡ್ರಾ ಮಾಡಿದ್ದೀನಿ. ಲಾಸ್ಟ್ ಮೂಮೆಂಟಿಗೆ ಡ್ರಾ ಮಾಡಿರುವಂಥದ್ದು ಸುದೀಪ್ ಡ್ರಾಯಿಂಗು. ಆ ಫೋಟೋ ಕಳೆದೇ ಹೋಯಿತು. ಡ್ರಾ ಮಾಡ್ತಾ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಹಾಗೆ ಡ್ರಾಯಿಂಗ್ ಕ್ಲಾಸನ್ನು ಕಂಟಿನ್ಯೂ ಮಾಡಿದ್ವಿ. ಅವಳು ಬೇಸಿಕ್ ಲೈನ್ಸನ್ನು ಡ್ರಾ ಮಾಡಿದ್ಲು. ಇದು ನಮ್ಮ ಡ್ರಾಯಿಂಗ್ ಕ್ಲಾಸ್ ಆಗಿತ್ತು. ಹಾಗೆ ನಾನು ಆಲ್ರೆಡಿ ಹೇಳ್ದಾಗೆ ಎಂಬ್ರಾಯ್ಡ್ರಿ ಮಷೀನು ಸರಿಯಾಗಿ ರಿಪೇರಿಯಾಗಿ ಬಂದಿರೋದ್ರಿಂದ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡೆ. ಯಾಕಂತ ಹೇಳಿದರೆ ಲಾಂಗ್ ಟೈಮಿಂದ ಟಚ್ ಬಿದ್ದು ಸ್ಟಾಪ್ ಆಗಿರೋದ್ರಿಂದ ಟಚ್ ಸ್ವಲ್ಪ ಬಿಟ್ಟು ಹೋಗಿತ್ತು. ಅಯ್ಯೋ ಬರೋದೇ ಇಲ್ವ ಅನ್ನೋ ಫೀಲ್ ಬಂದ್ಬಿಡುತ್ತೆ ತಕ್ಷಣ. ಆದರೆ ಒಂದೆರಡು ಸಾರಿ ಪ್ರಾಕ್ಟೀಸ್ ಮಾಡಿದ ತಕ್ಷಣ ಸರಿ ಹೋಯಿತು. ಲಾಂಗ್ ಟೈಮ್ ಕೂತ್ಕೊಳ್ಳದೇ ಇರೋದಕ್ಕೆ ಒಂದು ಸರಿ ಹಾಗೆ ಅನಿಸುತ್ತೆ. ಪ್ರಾಕ್ಟೀಸ್ ಮಾಡಿಕೊಂಡು ನೋಡಿದೆ. ಹಾಗೆ ಪ್ರಾಕ್ಟೀಸ್ ಆಯಿತು. ಮತ್ತು ಫಸ್ಟ್ ಟೈಮಲ್ಲಿ ನಾನು ಒಂದು ಬ್ಲೌಸಿಗೆ ಡಿಸೈನ್ ಹಾಕಿದ್ದೆ. ಅಷ್ಟೇನು ನೀಟಾಗಿ ಬಂದಿಲ್ಲ ಅಂತ ಹೇಳ್ಕೊಂಡು ನೆಕ್ ಲೈನೆಲ್ಲ ಇನ್ನೊಮ್ಮೆ ನೀಟಾಗಿ ಹಾಕೋಣ ಅಂತ ಹೇಳ್ಕೊಂಡು ನಾನು ಅದ್ರ ಮೇಲೆ ನೀಟಾಗಿ ಸ್ವಲ್ಪ ದಪ್ಪಾಗಿ ಹಾಕೋಣ ಅಂತ ಹೇಳ್ಕೊಂಡು ಮತ್ತೆ ಡ್ರಾ ಮಾಡ್ತಾಯಿದ್ದೀನಿ. ಸ್ಟಿಚ್ ಮಾಡಿಕೊಂಡೆ ನೋಡಿ. ಈ ರೀತಿಯಲ್ಲಿ ಸಣ್ಣ ಒಂದು ಡಿಸೈನ್ ಹಾಕಿದ್ದೆ. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ನೀವು ಲಾಸ್ಟ್ ಟೈಮ್ ನೋಡಿದ್ರಲ್ಲ, ಸಿಲ್ವರ್ ವಿತ್ ಬ್ಲೂ, ಅದಾಗಿತ್ತು. ಓಕೆ, ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ನಿಮಗೆಲ್ಲ ಇಷ್ಟ ಆದರೆ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.